ಬಳಿಕ ಅಖಾಡಕ್ಕೆ ಮತ್ತೆ ಸ್ವಾಗತ ಮೇಡಮ್. ಈಗ ಬಿಹಾರ ಲೋಕಸಭಾ ಚುನಾವಣೆ ಆದ್ಮೇಲೆ ಅಂದ್ರೆ ನೋಡಿದ್ವಿ ನಿಮ್ಮ ಮೈತ್ರಿಕೂಟ ಸ್ವಲ್ಪ NDA ಸರ್ಕಾರ ಬರಲಿಕ್ಕೆ ಅವ್ರ ಕೊಡುಗೆನೂ ಕೂಡ ಇದೆ. ಸಾಕಷ್ಟು ಮಹತ್ವದ ಯೋಜನೆಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿ. ಅಂದ್ರೆ ಈಗ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಬಿಹಾರದಲ್ಲಿ ನಡೀತಾ ಇಲ್ಲ ಅಂತ. ಕರ್ನಾಟಕದಲ್ಲಿ ಹೇಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿಲ್ವೋ ಹಾಗೆ ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗಲ್ಲ ಮೋದಿ ಮ್ಯಾಜಿಕ್ ಅನ್ನೋ ಚರ್ಚೆ. ಇದು ಕನ್ಕ್ಲೂಷನ್ ಬಂದಿರೋದು ಯಾಕೆ ಅಂತ ಕೇಳ್ಬೋದಾ ನಾನು? ನೋಡಿ, ಬಿಹಾರದಲ್ಲಿ JDU ಇರ್ಬೋದು, RJD ಇರ್ಬೋದು, ಸ್ಟ್ರಾಂಗ್ ರೀಜನಲ್ ಪಾರ್ಟೀಸ್, ಸ್ಟ್ರಾಂಗ್ ಲೀಡರ್ ಇರುವಂತಹ ಪಾರ್ಟಿ. ಹಾಗಾಗಿ ಅದೊಂದು ಕಾಂಬಿನೇಷನ್ ಫ್ಯಾಕ್ಟರ್ ಅಲ್ಲಿ ನಡೀತಿರುವಂತದ್ದು. ಪ್ರಧಾನ ಮಂತ್ರಿ ಮೋದಿ ಅವರ ಒಂದು ಕೊಡುಗೆ ಏನಿದೆ ಬಿಹಾರಕ್ಕೆ ಅಥವಾ ದೇಶಾದ್ಯಂತ, ಇದನ್ನ ಯಾವ ಕ್ಷಣದಲ್ಲಿ ನಾವು ನಾಪಿಸ್ಬೇಕು ಅದನ್ನ ನಾಪಿಸ್ಕೊಂಡು ಬಂದಿದೀವಿ. ಹಾಗಾಗಿ ಬೇರೆ ಬೇರೆ ದೇಶಾದ್ಯಂತ ನಡೀತಿರುವಂತಹ ಸ್ಕೀಮ್ಸ್, ಉಜ್ವಲ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, ಇದೆಲ್ಲಾನು ಬಹಳಷ್ಟು ಅಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಆಗಿರುವಂತಹ ಯೋಜನೆಗಳು. ಹಾಗಾಗಿ ಪ್ರಧಾನ ಮಂತ್ರಿ ಅವರು ಸರ್ಕಾರ ಮಾಡಿರುವಂತಹ ಕೆಲಸಗಳು ಡೆಫಿನೆಟ್ ಆಗಿ ಒಂದು ಫ್ಯಾಕ್ಟರ್ ಆಗಿದೆ. ಹಾಗೆಯೇ ನಿತೀಶ್ ಕುಮಾರ್ ಅವರ ಇಷ್ಟು ವರ್ಷಗಳಲ್ಲಿ CM ಆಗಿ ಬಂದಿರುವಂತಹ ಮಾಡಿರುವಂತಹ ಕೆಲಸಗಳು ಒಂದು ಫ್ಯಾಕ್ಟರ್. ಎಸ್ ಸರ್, ಈಗ ನೀವು ಆಮ್ ಆದ್ಮಿ ಪಕ್ಷ ನೀವು ದೆಹಲಿಯಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರಿ, ಈಗ ಪಂಜಾಬಲ್ಲಿ ಇದ್ದೀರಿ. ಅಂದ್ರೆ ಈಗ ನೀವು ಬಿಹಾರದಲ್ಲಿ ಗಮನಿಸೋದಾದ್ರೆ ಅಷ್ಟೊಂದು ಹೋರಾಟಗಳಾಗಿರ್ಬೋದು ಸರ್ಕಾರದ, ಅಂದ್ರೆ ಮೈತ್ರಿಯಿಂದ ಕೂಡ ಈಗ ಹೊರಗಡೆ ಬಂದಿದ್ದೀರಿ. ಅಂದ್ರೆ ಈ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬಿಹಾರದ ಚುನಾವಣಾ ಕಾವು ನೋಡ್ತಾ ಇದ್ರೆ ಎರಡೂ ಮೈತ್ರಿ ಪಕ್ಷಗಳ ಮಧ್ಯೆ ನೀವು ಕಾಣಿಸದೇ ಇರೋ ತರ ಆಗ್ತೀರಾ ಅಂತ? ಅದು ಸಾಧ್ಯವೇ ಇಲ್ಲ ಸರ್. ನಿಧಾನವಾಗಿ ಬರ್ಬೋದು. 10 ವರ್ಷದಲ್ಲಿ ನ್ಯಾಷನಲ್ ಪಾರ್ಟಿ ಕಟ್ಟಿದ್ದೀವಿ, ಯಾವ ಪಕ್ಷನೂ ಕಟ್ಟಿಲ್ಲ. ಇನ್ನೊಂದು ಹೇಳ್ತೀನಿ, ಮೇಡಮ್ ಹೇಳ್ದಂಗೆ ಬಿಹಾರಕ್ಕೆ ಮತ್ತೆ ಯಾವುದು ನಾಯ್ಡು 2AB ಅದ್ಯಾವುದೋ ಒಂದಂದ್ರಲ್ಲ, A²+B² 2AB ಅಂತ ಮೋದಿ ಅವರು ಹೇಳಿದ್ರು. 2AB ಈಸ್ ಸಮಥಿಂಗ್ ಅಂತ ಹೇಳಿದ್ರು. ಐ ಡೋಂಟ್ ನೋ ಟೋಟಲ್. A ಅಂದರೆ ಆಂಧ್ರ ಪ್ರದೇಶ, B ಅಂದರೆ ಬಿಹಾರ. ಮುಂಚೆನೇ ಗೊತ್ತಿತ್ತು ಅಂತ ಕಾಣಿಸೋದೆ. ಬಿಹಾರ್ಗೆ ಆಂಧ್ರ ಪ್ರದೇಶಿಗೆ ಟ್ಯಾಕ್ಸು, ನಮ್ಮ ಟ್ಯಾಕ್ಸು ನಮಗೆ ಕೊಡದೆ ಅವ್ರಿಗೆಲ್ಲ ಜಾಸ್ತಿ ಕೊಡ್ತು. ಗುಜರಾತ್ಗೆ ನಮಗಿಂತ ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಗುಜರಾತ್ ಮಾಡಲ್ಲ ಅಂತ ಇವ್ರು 10 ವರ್ಷ ಮಾಡಿಕೊಂಡು ಮಾಡಿದ್ರು. ಗುಜರಾತ್ ಮಾಡಲ್ಲ ಅಂದರೆ ಗುಜರಿ ಆಗ್ಬಿಟ್ಟಿದೆ ಇವಾಗ. ಅಥವಾ 27 ವರ್ಷ ಆಳಿದ ಮೇಲೆ. ಇನ್ನೊಂದು, ಇವರು ನಮ್ಮ ಪಕ್ಷ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತದೆ. ನಿತೀಶ್ ಕುಮಾರ್ ಏನು ಗೊತ್ತಾ, ಅವ್ರ ಆಪರ್ಚುನಿಸ್ಟ್ ಲೈಕ್ JDS ಇಲ್ಲಿ ಜಂಪಿಂಗ್ ಸ್ಟಾರ್ ಅವರೇ ಗಠಬಂಧನ ಶುರು ಮಾಡಿದ್ದು, ಅವರೇ ಕೈ ಕೊಟ್ಬಿಟ್ಟು BJPಗೆ ಹೋದ್ರು. ಇದಕ್ಕೋಸ್ಕರ ಅವ್ರು ನಂಬಕ್ಕೆ ಸಾಧ್ಯ ಇಲ್ಲ. ನಾಳೆ ನಮ್ಮ ಹತ್ರನೂ ಬರ್ಬೋದು CM ಆಗಕ್ಕೆ. ಮತ್ತೆ ಇನ್ನೊಂದು ಭ್ರಷ್ಟಾಚಾರ, ಆಯುಷ್ಮಾನ್ ಭವ ಅಂದ್ರೆ ಬಿಜೆಪಿ ಆಯುಷ್ಮಾನ್ ಭವ ಕೂಡ ಮೋದಿ ಗ್ಯಾರಂಟಿ ಒಂದು ಗ್ಯಾರಂಟಿ ಮಾಡಿ ಹೇಳಿದ್ದಾರೆ ನೋಡಿ. 2 crore ಜಾಬ್ಸ್ ಅಂದರು, 100 ಸ್ಮಾರ್ಟ್ ಸಿಟಿ ಅಂದರು, ಗುಡಿಸಲು ಇಲ್ದೇ ಇರೋರು ಮಾಡ್ತೀನಿ ಅಂದ್ರು, ಡಬಲ್ ರೈತರದು ಮಾಡ್ತೀವಿ ಅಂದ್ರು. ಏನಿಲ್ಲ ಬಂದಾಗ ಊರ್ ಚೆಲ್ಲಿದ್ದೆ. RSS ಪದೇ ಪದೇ ಒಂದೊಂದು ಮನೆಗೆ 106 ಸರಿ ಹೋಗೋದು. ಮೋದಿ ಮುಖ ನೋಡಿ ಸಾರ್ ಓಟ್ ಹಾಕಿ, ಮೋದಿ ಮುಖ ನೋಡಿ ಸಾರ್ ಓಟ್ ಹಾಕಿ ಅಂತ ಎಲ್ಲಿ ಬಂತು ಸರ್ ಇಲ್ಲಿ? ಇವತ್ತು ಬ್ರೈಬಿಂಗು, ಭ್ರಷ್ಟಾಚಾರ, ಕರಪ್ಷನ್ ನಂಬರ್ 1 ಆಗಿದೆ ನಮ್ಮ ದೇಶ. ವರ್ಕೌಟ್ ಆಗೋದೇ ಇಲ್ಲ. ನಾವು ಇವಾಗ ನೋಡಿ ಗುಜರಾತ್ ಮತ್ತೆ ಪಂಜಾಬ್ ಅಲ್ಲಿ, ಗುಜರಾತ್ ಅಲ್ಲೇ ಆಲ್ರೆಡಿ ನಮ್ಗೆ 5 MLAಗಳಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಜಾಸ್ತಿ ವೋಟ್ ಬಂದಿದೆ. ಇನ್ನೊಂದು ಗುಜರಾತ್ ಅಲ್ಲಿ 2027 ಫೆಬ್ರವರಿನಲ್ಲಿ ನಡಿಬೋದು, ಡಿಸೆಂಬರ್ನಲ್ಲಿ ಇದು ಪಂಜಾಬ್ ನಡಿಬೋದು. ಗುಜರಾತಲ್ಲೇ ನಾವು ಸರ್ಕಾರ ಶುರು ಮಾಡಿದರೆ ಎಲ್ಲ ಈ BJP ಮತ್ತು ಕಾಂಗ್ರೆಸ್ನವರೆಲ್ಲ AAPಗೆ ಬರ್ತಾರೆ. ಯಾಕಂದರೆ ನಮ್ಮ ಸಿದ್ಧಾಂತ ಒಂದೇ, ತೆರಿಗೆ ಹಣ ಜನರಿಗೆ ಸೇರಬೇಕು ಮತ್ತು ಶಿಕ್ಷಣ ಆರೋಗ್ಯ ಕೊಡಬೇಕು ಅಂತ. ಡೆವಲಪ್ ಕಂಟ್ರೀಸ್ ನೋಡಿ, ಶಿಕ್ಷಣ ಆರೋಗ್ಯ ಫ್ರೀ. ನಿಮ್ಗೆ ಗೊತ್ತಿಲ್ಲ, ಈ ದೇಶದಲ್ಲಿ ಬ್ರೈಬ್ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಅಂದ್ಬಿಟ್ಟು. ಮೋದಿ ಗ್ಯಾರಂಟಿ ಯಾವುದು ಇದುವರೆಗೂ ನಡೆದಿಲ್ಲ. ನಾನು ದೇವ್ರು ಕಲ್ಸಿದ್ದಾರೆ ಅಂದ್ರು. ಅಂದ್ರೆ ಕಲ್ಸಿದ್ರೆ ರೈಲ್ವೆ ಇದು ಆಕ್ಸಿಡೆಂಟ್ಸ್ ಆಯ್ತು, 770 ಜನ ರೈತರು ಸತ್ರು. ಇದೆಲ್ಲ ಗೊತ್ತಿರ್ಬೇಕಲ್ವಾ? ಪಹಲ್ಗಾಮ್ಸ್, ಪಠಾನ್ಕೋಟ್ ಇವೆಲ್ಲ ಗೊತ್ತಿರ್ಬೇಕಲ್ಲ. ಯಾಕೆ ನಿಲ್ಸಲಿಲ್ಲ ಇವರು? ಬರೀ ಮಂದಿರು ಮುಸಲ್ಮಾನು ಹಿಂದೂ ಅಂತ. ನೀವು ನೋಡಿದ್ರೆ ಏನು ಇದು ಏರ್ಪೋರ್ಟು, ಟೆಲಿಕಾಮು, ಇನ್ನು ರೈಲ್ವೇಸು, ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಏನು ಪ್ರೈವೇಟ್ ಮಾಡ್ತಾ ಇದ್ದಾರೆ. ಇವರು ಭ್ರಷ್ಟಾಚಾರ ತೊಲಗಿಡಿದ್ರೆ ಗ್ಯಾರಂಟಿಗಳಲ್ಲಿ ಸರ್ ಕೊಡ್ತಾರೆ. ದೇಶ ಅಧೋಗತಿಗೆ ಹೋಗ್ತದೆ. ನಮ್ಮ ಎಷ್ಟು ಲಕ್ಷ ಕೊಟ್ಟಿದೆ ಸರ್ ಇವತ್ತು ನಮ್ಮ ದೇಶದ ಪರಿಸ್ಥಿತಿ. ಒಂದು ಹೆಡ್ಗೆ ಒಂದು ಮಗು ಹುಟ್ಟಿದ್ರೆ 4.8 lakhs ಸಾಲ ಇದೆ. ಅಂದ್ರೆ 3 ಜನ ಮನೆಯಲ್ಲಿದ್ರೆ ಗಂಡ ಹೆಂಡತಿ ಮಗು 15 ಲಕ್ಷ ಆಯ್ತು. 15 ಲಕ್ಷ ನಾನು ತಂದು ಕೊಡ್ತೀನಿ ಬ್ಲ್ಯಾಕ್ ಮನಿ ಅಂತ ಅಂದ್ಬಿಟ್ಟು ಇವತ್ತು 15 ಲಕ್ಷ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಗೊತ್ತಿಲ್ವಾ ಮೇಡಮ್? ಈಗ ಭಾವನಾತ್ಮಕ ವಿಚಾರಗಳು ಇಲ್ಲಿ ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು, ಶಿಕ್ಷಣಕ್ಕೆ ಏನ್ ಕೊಟ್ಟಿದ್ದೀರಾ ಮತ್ತೆ ಆರೋಗ್ಯಕ್ಕೆ ಏನ್ ಕೊಟ್ಟಿದ್ದೀರಾ? ಆ ಗ್ಯಾರಂಟಿ ಹೇಳ್ರಿ ಫಸ್ಟ್.
ಯಾವ ಆಮ್ ಆದ್ಮಿ ಪಾರ್ಟಿ ಅವರು ಸೃಷ್ಟಿಯಾಗಿದ್ದೇ ಕಾಂಗ್ರೆಸ್ ವಿರುದ್ಧ, ಅದಾದ ನಂತರ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಂತಹ ಆಮ್ ಆದ್ಮಿ ಪಾರ್ಟಿ ಅವರು ಕೇಜ್ರಿವಾಲ್ ಅವ್ರನ್ನ ನೀವು ಆಪರ್ಚುನಿಸ್ಟ್ ಆಗಿ ಬೇರೆ ನಾವು ಯಾವ ಸರ್ಕಾರನೂ ಮಾಡಿಲ್ಲ, ಕಾಂಗ್ರೆಸ್ ಜೊತೆ ಸೇರ್ಕೊಂಡು. ಇದು ತಪ್ಪು ತಿಳುವಳಿಕೆ. ಯಾವಾಗ ಮಾಡಿದೀವಿ? ಆರಂಭದಲ್ಲಿ ಸರ್, ಆರಂಭ ನೋಡಿ, ಫಸ್ಟ್ ಗೌರ್ಮೆಂಟ್ ಹಾಸ್ಯಾಸ್ಪದ ಇದು. ಸೇರಿಲ್ಲ. ದಯವಿಟ್ಟು ಸರ್, ರಾಜಕೀಯ ನಡೆಯೋದು ಆತರ ಅಲ್ಲ. ದಯವಿಟ್ಟು ಅವ್ರಿಗೆ ನಾಪಕನೇ ಇಲ್ಲ, ನನಗೂ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಜೊತೆ ಅಲ್ಲಲ್ಲ ಇಂಡಿಯಾ ಅಲಯನ್ಸ್ ಅಲ್ಲಿ ಇದೀರೋ ಇಲ್ವೋ ಅನ್ನೋದು ಇದ್ದಾರೆ, ಮತ್ತೆ ಅವರಾರು ಪಾಸ್ವಾನ್ ಇದ್ದಾರೆ. ಅಂದ್ರೆ ಅವೆಲ್ಲ ಆಚೆ ಹಾಕ್ರಿ ನೋಡೋಣ. ಆಚೆ ಹಾಕಕ್ಕಾಗಲ್ಲ. ಆಯ್ತು ಬಿಟ್ಟು 2AB ಹೇಳಿದ್ರಲ್ಲ ನೀವು ಬಿಡಿ. 2AB ಆಯ್ತಲ್ಲ. ನೀವು ಕೋಲಿಷನ್ ಸರ್ಕಾರ ಮಾಡೇ ಇಲ್ಲ, ಕಾಂಗ್ರೆಸ್ ಅವರು ನಡೆಸಿದ್ದೇ ಬರೀ ಮೆಜಾರಿಟಿ ಸರ್ಕಾರ ತರ ಮಾತಾಡ್ತಾರೆ. ಕೋಲಿಷನ್ ಸರ್, ದಯವಿಟ್ಟು ಒಂದ್ ನಿಮಿಷ, ನಿಮಗೆ ನಿಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಯಾವಾಗ ಬಂದಿದೆ? 17 ಜನನ್ನ ದುಡ್ಡು ಮತ್ತೆ ಇದು ಕೊಟ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ರಲ್ಲ ಬಾಂಬೆಗೆ. ಮೇಡಮ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನಿಮ್ಮ ಪಕ್ಷದ ಒಂದು ನೈತಿಕ ಸ್ಟ್ಯಾಂಡಿಂಗ್ ಝೀರೋ. ಫಸ್ಟ್ ಮೋದಿ ಗ್ಯಾರಂಟಿಲಿ ಏನ್ ಮಾಡಿದಾರೆ ಅಂತ ಹೇಳ್ರಿ. ಆಯುಷ್ಮಾನ್ ಹಾಸ್ಪಿಟಲ್ ಹೋದ್ರೆ ಚೀಮಾರಿ ಹಾಕ್ಬಿಟ್ಟು ಆಚೆ ಕಳಿಸ್ತಾ ಇದ್ದಾರೆ. ಅದ್ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ 70+ ಗೆ ಆಯುಷ್ಮಾನ್ ಭಾರತದ ಯೋಜನೆನ ಇನ್ನೂ ಸರಿ ಮಾಡಿಲ್ಲ, ಹಾಗಾಗಿ ಅದ್ ನಡೀತಾ ಇರೋದಂತದ್ದು. ನಾವ್ ಹೇಳ್ಬೇಕು ಅಂದ್ರೆ ಬಹಳಷ್ಟು ಹೇಳಕ್ಕಿದೆ. ನಾನ್ ಹೇಳಕ್ಕಿಂತ ಜನರೇ ಹೇಳ್ತಾರೆ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಮಾಡಿದ್ದಾರೆ ದೇಶಾದ್ಯಂತ ಅಂತ. ಆದ್ರೆ ಅದು ಇವತ್ತು ಚರ್ಚೆ ಇರೋದು ಅದಲ್ಲ. ನೋಡಿ, ಎಲ್ಲಾ ರಾಜ್ಯದಲ್ಲೂ ಬೇರೆ ಬೇರೆ ಆದಂತಹ ಸಮಸ್ಯೆಗಳಿದೆ. ಬಿಹಾರನ ಡೆವಲಪ್ ಮಾಡೋದು ದೇಶಕ್ಕೆ ಬಹಳ ಮುಖ್ಯ, ಕರ್ನಾಟಕಕ್ಕೂ ಬಹಳ ಮುಖ್ಯ. ಯಾಕಂದ್ರೆ ನಾವು ಒಂದು ಜಾಬ್ ಸೆಂಟರ್ ಆಗಿದ್ದೀವಿ.